ಆ ಭಾರತಾಂಬೆಗೆ ನಾನು ವಿಶೇಷ ನಮನಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮ ವಿಶೇಷದಲ್ಲಿ ವಿಶೇಷ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಇವತ್ತಿನ ನಮ್ಮ ಸಮಾಜ ಎಲ್ಲವನ್ನೂ ಲಾಭದಿಂದ ನಿರೀಕ್ಷಿಸುವಂತಹ ಸಮಾಜ. ನೀನು ಬಂದರೆ ಏನು ತರ್ತೀಯ, ನಾನು ಬಂದರೆ ಏನು ಕೊಡ್ತೀಯ, ಇದು ನಮ್ಮ ಸಮಾಜ. ಏನಾದರೂ ಆಗಲಿ ಲಾಭ ಇರೋದು. ಇವಾಗ ನೀವೆಲ್ಲ ಇಲ್ಲಿ ಬಂದಿದ್ದೀರಲ್ಲ, ಏನು ಲಾಭ ಇದೆ? ನಾವೆಲ್ಲ ಇಲ್ಲಿ ಬಂದಿದ್ದೀವಲ್ಲ, ಏನು ಲಾಭ ಇದೆ? ಈ ಚಂದ್ರಶೇಖರ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೇನು ಲಾಭ ಇದೆ? ಲಾಭವೇ ಜೀವನವಲ್ಲ, ಲಾಭವೇ ಜೀವನವಲ್ಲ. ಮನಸ್ಸಿಗೆ ತೃಪ್ತಿ ಸಿಗ್ತದಲ್ಲ, ಅದು ನಿಜವಾದ ಜೀವನ, ಅದು ನಿಜವಾದ ಜೀವನ. ಮತ್ತೆ ನಾವು ಹಂಗೆ ಯೋಚನೆ ಮಾಡೋಣ. ನಾವು ಪ್ರತಿದಿನ ಮಾತಾಡ್ತೀವಿ, ನೋಡ್ತೀವಿ, ಊಟ ಮಾಡ್ತೀವಿ, ಕುಡಿತೀವಿ, ಎಲ್ಲವನ್ನು ಮಾಡ್ತೀವಲ್ಲ ನಾವು. ಇದು ಯಾವುದು ಪರಿಪೂರ್ಣ ಅಲ್ಲ, ಯಾವುದು ಪರಿಪೂರ್ಣ ಅಲ್ಲ. ಮಾತನಾಡೋದು ಮುಖ್ಯ ಅಲ್ಲ, ನುಡಿಯೋದು ಮುಖ್ಯ. ನೋಡೋದು ಮುಖ್ಯ ಅಲ್ಲ, ಕಾಣೋದು ಮುಖ್ಯ. ತಿನ್ನೋದು ಮುಖ್ಯ ಅಲ್ಲ, ಸವಿಯೋದು ಮುಖ್ಯ. ಈ ಅಂತರವನ್ನ, ವ್ಯತ್ಯಾಸವನ್ನ ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ನಾವು ಅನುಭವಿಸೋದಕ್ಕಾಗೋದಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಮತ್ತು ನೀವೆಲ್ಲರೂ ಅಂತ ನನಗೆ ಭಾವನೆ ಅನುಭವಿಸ್ತಾ ಇದ್ದೀನಿ. ನಾವು ಸ್ವಾತಂತ್ರ್ಯ ದಿನಾಚರಣೆ ನಿನ್ನೆ ಆಗಿದೆ. ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ನಿನ್ನೆ ನಾನು ಭಾಗವಹಿಸಿದ್ದೇನೆ. ಆ ಹಲವಾರು ಕಾರ್ಯಕ್ರಮಗಳಲ್ಲಿ ಆಗದ ಅನುಭವ ಇವತ್ತು ಇಲ್ಲಿ ಈ ಸಭಾಂಗಣದಲ್ಲಿ ನಿಮ್ಮಿಂದ ನಮಗಾಗಿದೆ. ಯಾಕೆಂದ್ರೆ ಇನ್ನೊಂದು ಸಂತೋಷದ ವಿಚಾರ ಹೇಳಿದ್ರು, ನನಗೆ ಸಂತೋಷ ಕೊಟ್ಟರು. ನಮ್ಮ ನಿರೂಪಕರು ಸಂಗಮನಾಥ್ ಎಲ್ರಿಗೂ ಮಾತಾಡ್ಬೇಕಾದ್ರೆ 5 ನಿಮಿಷ ಅಂತ ಹೇಳಿದ್ರು, ನನಗೆ ಸಮಯ ಹೇಳಿ ನಾನು ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತೀನಿ. ಖಂಡಿತ 10 ನಿಮಿಷಕ್ಕೆ ಮಾತಾಡಲ್ಲ ನಾನು. ಯಾಕೆಂದರೆ ಈ ಹಸಿದ ಹೊಟ್ಟೆಗಳನ್ನು ಉಂಡ ಸಿಂಹವನ್ನು ಕೆಣಕಬಾರದು. ಅದು ನನಗೆ ಗೊತ್ತಿದೆ. ನನಗೆ ಸೆನ್ಸು ಇದೆ, ಕಾಮನ್ ಸೆನ್ಸು ಇದೆ, ಸೀರಿಯಸ್ನೆಸ್ಸು ಇದೆ. ಅದಕ್ಕೋಸ್ಕರ ಈಗ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು ಅಷ್ಟನ್ನೇ ಮಾತಾಡ್ತೀನಿ.